ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮೇಕಪ್ ಲುಕ್ ತೋರಿಸಿದ್ದೀನಿ. ಇದು ನೀವು ಯಾವುದೇ ಫಂಕ್ಷನ್ಗೆ ಗೆಸ್ಟ್ ಲುಕ್ಕಾಗಿ ಈ ಮೇಕಪ್ನ ಮಾಡ್ಕೋಬೋದು. ಅದಲ್ಲದೆ ನೀವು ಡೈಲಿ ಆಫೀಸ್ ಮೇಕಪ್ ಲುಕ್ ಥರನೂ ಮಾಡ್ಬೋದು. ಇದು ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ, ಎಲ್ಲರೂ ಮಾಡ್ಬೋದು. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದು ನಾನು ಕ್ಲಾರಿಫೈ ಮಾಡ್ತೀನಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಕಾದಲ್ಲಿ, ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಾದಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ವೀಡಿಯೋಸನ್ನ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದು ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಫಸ್ಟು ಮ್ಯಾಕ್ ಫಿಕ್ಸ್ ಪ್ಲಸ್ ಸ್ಪ್ರೇನ ನಾನು ಫೇಸ್ ಫುಲ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಇದು ಡ್ರೈ ಆಗಲಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಡ್ರೈ ಆಗಿದೆ. ನಾನೀಗ ಮಾಯಿಶ್ಚರೈಸರ್ ಹಚ್ಕೊತಾ ಇದ್ದೀನಿ. ನೀಟಾಗಿ ಬೇಸಿಕ್ ಸ್ಕಿನ್ ಪ್ರೆಪ್ ಚೆನ್ನಾಗಿ ಮಾಡಿದ್ರೆ ನಿಮಗೆ ಮೇಕಪ್ ಫೈನಲಿ ಚೆನ್ನಾಗಿ ಕೂರುತ್ತೆ. ನೀಟಾಗಿ ಸ್ಕಿನ್ ಪ್ರೆಪ್ ಮಾಡಬೇಕು. ಫಸ್ಟ್ ಬೇಸಿಕ್ ಥಿಂಗ್ಸ್ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟು ಚೆನ್ನಾಗಿ ಸ್ಕಿನ್ ಪ್ರೆಪ್ ಮಾಡ್ತಿರೋ ಅಷ್ಟೇ ನೀಟಾಗಿ ಮೇಕಪ್ ಕೂತ್ಕೊಳ್ಳುತ್ತೆ ನಿಮ್ಮ ಸ್ಕಿನ್ಗೆ. ಮತ್ತೆ ನಿಮಗೆ ಪ್ಯಾಚಿ ಆಗೋದು, ಗ್ರೇಯಿಶ್ ಟರ್ನ್ ಆಗೋದು ಅದೆಲ್ಲ ಆಗಲ್ಲ. ಈ ಮೇಕಪ್ಪಲ್ಲಿ ನಿಮ್ಗೆ ಯೂಸ್ಫುಲ್ ಆಗೋ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಾನು ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಟಿವ್ ಆಗಿ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನಿವಾಗ ಮಾಯಿಶ್ಚರೈಸರ್ ಹಾಕೊಂಡಾಯ್ತು. ಕನ್ಸೀಲರ್ಕಿಂತ ಮುಂಚೆ ನೀವು ಪೋರ್ ಪ್ರೈಮರ್ ಅಥವಾ ನಿಮಗೆ ಯಾವ್ದಾದ್ರು ಸರಿ ಪ್ರೈಮರ್ ಹಚ್ಬೋದು. ಇದು ನಿಮ್ಮ ಸ್ಕಿನ್ನ ಸ್ಮೂತನ್ ಮಾಡುತ್ತೆ. ಸೊ ನಾನಿಲ್ಲಿ ಹಚ್ಕೋತಾ ಇದ್ದೀನಿ. ನಾನು ಯೂಶಲಿ ಪ್ರೈಮರ್ ಎಲ್ಲ ಹಾಕಲ್ಲ, ಜಸ್ಟ್ ನಿಮ್ಮ ಇದಕ್ಕೋಸ್ಕರ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ನೀವು ಪ್ರೈಮರ್ ಎಲ್ಲ ಹಾಕಿದ್ರೆ ಜಸ್ಟ್ ಎಲ್ಲಿ ಪೋರ್ಸ್ ಇದೆ ಅಲ್ಲಿ ಜಾಸ್ತಿ ಕವರ್ ಮಾಡೋಕ್ಕೆ ಹಚ್ಚಿ ಹಿಂಗೆ ಟ್ಯಾಪ್ ಮಾಡಿ ಸಾಕು. ಸೊ ಆಫ್ಟರ್ ಅಪ್ಲೈಯಿಂಗ್ ಪ್ರೈಮರ್ ನಿಮಗೆ ಅದು ಸ್ಮೂತ್ ಫಿನಿಶ್ ಕೊಡುತ್ತೆ ಫೇಸು. ಸೊ ದಟ್ ನಿಮಗೆ ಕನ್ಸಿಲರ್ ಫೌಂಡೇಶನ್ ಹಾಕೋಕ್ಕೆ ಬೇಸ್ ನೀಟಾಗಿರುತ್ತೆ ಅಂತ. ಸೊ ನಾನು ಇವಾಗ ನೆಕ್ಸ್ಟ್ ಕಲರ್ ಕರೆಕ್ಟ್ ಮಾಡ್ತಾ ಇದ್ದೀನಿ ಕನ್ಸೀಲರಲ್ಲಿ. ಸೊ ನಿಮ್ಗೆ ಎಲ್ಲೆಲ್ಲ ರೆಡ್ ಡಾರ್ಕ್ನೆಸ್ ಇದೆ ಅಲ್ಲೆಲ್ಲ ನೀವು ಕಲರ್ ಕರೆಕ್ಟ್ ಮಾಡ್ಕೋಬೇಕು. ಸೊ ಕೆಲವರು ಆರೆಂಜ್ ಕಲರು ಹಾಕೊಂತಾರೆ, ಬಟ್ ನಾನಿಲ್ಲಿ ಆರೆಂಜ್ ಕನ್ಸೀಲರ್ ಯೂಸ್ ಮಾಡ್ತಾ ಇಲ್ಲ. ನನ್ಕಿನ್ನ 1 ಶೇಡ್ ಡಾರ್ಕರ್ ಕನ್ಸೀಲರಿಂದ ನಾನು ಕನ್ಸೀಲ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿದ್ರೆ ಇದು ನನ್ಕಿನ್ನ 1 ಶೇಡ್ ಡಾರ್ಕರ್ ಅನ್ಸುತ್ತೆ. ನನಗಿಲ್ಲೆಲ್ಲ ಸ್ವಲ್ಪ ಡಾರ್ಕ್ ಇದೆ. ನೀವೇ ನೋಡ್ತಾ ಇರ್ಬೋದು ಅದೆಷ್ಟು ನೀಟಾಗಿ ಕವರ್ ಆಗ್ತಾ ಇದೆ ಅಂತ. ಮೌತ್ ಅರೌಂಡ್, ಅಂಡರ್ ಐ, ಮತ್ತು ನಿಮ್ಗೆ ಎಲ್ಲೆಲ್ಲ ಪಿಗ್ಮೆಂಟ್ ಇದೆ ಅಲ್ಲೆಲ್ಲ ನೀವು ಕನ್ಸೀಲ್ ಮಾಡ್ಕೋಬಹುದು. ಸೊ ದಟ್ ನಿಮ್ಮ ಸ್ಕಿನ್ನ ಈವನ್ ಸ್ಕಿನ್ ಆಗ್ತಾರೆ, ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ನೀವು ಈವನ್ ಸ್ಕಿನ್ ಆಗ್ತಂದ್ರೆ ನೆಕ್ಸ್ಟ್ ನಿಮಗೆ ಫೌಂಡೇಶನ್ ಹಾಕಿ ನೀಟಾಗಿ ಬೇಸ್ ಸೆಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನನಗೆ ಅಷ್ಟು ಡಾರ್ಕ್ನೆಸ್ ಇಲ್ಲ, ನಂಗೆ ಅರೌಂಡ್ ಮೌತ್ ಮತ್ತು ನೋಸ್ ಹತ್ರ ಡಾರ್ಕ್ನೆಸ್ ಇದೆ. ಸೊ ಅದರಿಂದ ನಾನು ಅಲ್ಲೇ ಜಾಸ್ತಿ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಫೋರ್ಹೆಡ್ ಟ್ಯಾನ್ ಇದೆ. ಸೊ ಅದರಿಂದ ನಾನು ಫೋರ್ಹೆಡ್ ಟ್ಯಾನ್ನ ಕನ್ಸೀಲ್ ಮಾಡ್ತಾ ಇದ್ದೀನಿ. ಮೇನ್ ಥಿಂಗ್ ನೀವು ಹೆಂಗ್ ಬ್ಲೆಂಡ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕು. ಏನೇ ಹಾಕಿದ್ರು ಅದು ನೀಟಾಗಿ ಕೂತ್ಕೊಳ್ಳೋ ಥರ ನೀವು ನೀಟಾಗಿ ಬ್ರಷಲ್ಲಿ ಬ್ಲೆಂಡ್ ಮಾಡಿ.
ಸೊ ಕನ್ಸೀಲ್ ಮಾಡಾಯ್ತು. ಮೌತ್ ಏರಿಯಾ ಮತ್ತೆ ನೋಸ್ ಏರಿಯಾದಲ್ಲಿ ಡಾರ್ಕ್ನೆಸ್ ಇತ್ತು. ಸೊ ನಾನು ಅಲ್ಲಿ ಕನ್ಸೀಲ್ ಮಾಡ್ಕೊಂಡೆ. ಆಫ್ಟರ್ ಕನ್ಸೀಲಿಂಗ್ ನಾವು ಫೌಂಡೇಶನ್ ಹಚ್ಕೋಬೇಕು. ನಾನಿಲ್ಲಿ ಎಸ್ಟಿ ಲಾಡರ್ ಫೌಂಡೇಶನ್ ಮತ್ತೆ ಮ್ಯಾಕ್ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದಾಕಿದ್ರೆ ನಂಗೆ ತುಂಬಾ ಬ್ರೈಟ್ ಆಗುತ್ತೆ, ಇದಾಕಿದ್ರೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಸೊ ಎರಡು ಮಿಕ್ಸ್ ಮಾಡಿದ್ರೆ ಇದು ನನ್ನ ಶೇಡ್ಗೆ ಕರೆಕ್ಟ್ ಆಗಿ ಬರುತ್ತೆ. ಸೊ ಅದರಿಂದ ನಾನು ಇವಾಗ ಇದನ್ನ ಎರಡನ್ನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾನು ಇದೆರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ತುಂಬಾ ಸ್ಮಾಲ್ ಅಮೌಂಟ್ ಆಫ್ ಫೌಂಡೇಶನ್ ತಗೊಂಡಿದ್ದೀನಿ, ಜಾಸ್ತಿ ತಗೊಳಲ್ಲ. ನನಗೆ ಯೂಶಲಿ ನಾನು ಎಲ್ಲರೂ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೂ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ. ನಾನು ಯೂಶಲಿ ಕನ್ಸೀಲರ್ ಅಲ್ಲೇ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ ನಾಲೆಡ್ಜ್ಗೋಸ್ಕರ ನಾನು ಫೌಂಡೇಶನ್ ಆಗಿ ತೋರಿಸ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿದೆ. ನೋಡಿ ಅಪ್ಲೈ ಮಾಡೋ ರೀತಿ. ಮತ್ತೆ ನೀವ್ ಏನೇ ಮಾಡಿದ್ರು ಮೇನ್ ನೀಟಾಗಿ ಬ್ಲೆಂಡ್ ಆಗ್ಬೇಕು ಫೌಂಡೇಶನ್, ಅದು ತುಂಬಾ ಇಂಪಾರ್ಟೆಂಟ್. ಇದು ನಾನು ಜಸ್ಟ್ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ನ ಡೀಟೇಲ್ಡ್ ಆಗಿ ಒಂದೊಂದ್ ಸ್ಟೆಪ್ ತೋರಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಸೊ ನೀವೆಲ್ಲಾ ಕಡೆನೂ ಫೌಂಡೇಶನ್ ನೀಟಾಗಿ ಅಪ್ಲೈ ಮಾಡಬೇಕು. ಕಿವಿಯಿಂದ ಹಿಡ್ದು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಇದು ಹಚ್ಕೊಂಡಾಗ ನಿಮಗೆ ಜಾಸ್ತಿ ಅನ್ನಂಗೆ ಕಾಣುತ್ತೆ, ಬಟ್ ಫೌಂಡೇಶನ್ ಸೆಟ್ ಆಗ್ತಾ ಆಗ್ತಾ ಅದು ನೀಟಾಗಿ ಆಗುತ್ತೆ, ಸರಿ ಹೋಗುತ್ತೆ. ನೀಟಾಗಿ ಬ್ಲೆಂಡ್ ಮಾಡಬೇಕು. ನೀವು ಮೇನ್ ಇಂಪಾರ್ಟೆಂಟ್ ಏನೇ ಫೌಂಡೇಶನ್ ಆಗಲಿ ಏನೇ ಮೇಕಪ್ ಆಗಲಿ ಹಾಕಿದ್ರು ಅದು ಫಸ್ಟ್ ನೀಟಾಗಿ ಬ್ಲೆಂಡ್ ಮಾಡಬೇಕು. ಸ್ಕಿನ್ಗೆ ಅದು ನೀಟಾಗಿ ಕೂಡ್ಕೋಬೇಕು, ಅವಾಗ್ಲೇನೆ ಅದು ಮೇಕಪ್ ಪ್ಯಾಚಿ ಮೇಕಪ್ ಆಗಲ್ಲ, ಮತ್ತೆ ಅದು ಬೇಗ ಗ್ರೇ ಟರ್ನ್ ಆಗಲ್ಲ. ಮತ್ತೆ ಕರೆಕ್ಟ್ ಶೇಡ್ನ ಫೌಂಡೇಶನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯೂಶಲಿ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವ್ರು ಕೈಗೆ ಹಾಕೊಂಡು ನೋಡ್ತೀರಾ ಫೌಂಡೇಶನ್ನ, ಬಟ್ ಯೂಶಲಿ ಇಲ್ಲಿ ಹಾಕೊಂಡು ನೋಡ್ಬೇಕು, ಇದೇ ಕರೆಕ್ಟ್ ಮ್ಯಾಚ್ ಅಂತ ಅರ್ಥ. ಸೊ ನಾನು ಇದನ್ನ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಫೌಂಡೇಶನ್ ಹಾಕಿದ್ದಾಯ್ತು. ಸೊ ನೆಕ್ಸ್ಟ್ ನಾನು ಕಾಂಟೋರಿಂಗ್ ಮಾಡ್ತೀನಿ. ಸೊ ಕಾಂಟೋರಿಂಗ್ಗೆ ನಾನು ಈ ಶೇಡ್ನ ತಗೋತಾ ಇದ್ದೀನಿ. ಸೊ ಆದಷ್ಟು ಡಾರ್ಕರ್ ಶೇಡ್ ತಗೊಳಕ್ ಟ್ರೈ ಮಾಡಿ. ಈ ಪ್ಲೇಸ್ ಅಲ್ಲಿ ಕಾಂಟೋರಿಂಗ್ ಮಾಡೋದು. ಮತ್ತೆ ನಂಗೆ ಸ್ವಲ್ಪ ಡಬಲ್ ಚಿನ್ ಇರೋದ್ರಿಂದ ನಾನು ಇಲ್ಲಿ ಮಾಡ್ತೀನಿ. ಮತ್ತೆ ಫೋರ್ ಹೆಡ್ ನಂಗೆ ಜಾಸ್ತಿ ಇಲ್ಲಿ ತನಕ ಇರೋದ್ರಿಂದ ನಾನು ಇಲ್ಲೊಂದು ಸ್ವಲ್ಪ ಮಾಡ್ಕೊತೀನಿ, ಸೊ ದಟ್ ನಿಮಗೆ ಅದು ದೊಡ್ಡದಾಗಿ ಕಾಣಿಸಲ್ಲ ಅಂತ. ಮತ್ತೆ ನೋಸ್ ಕಾಂಟೋರ್ ಮಾಡ್ಕೋಬೇಕು. ಅದಕ್ಕೆ ನಾನು ಸಪ್ರೇಟ್ ಬ್ರಷ್ ತಗೊಂಡಿದ್ದೀನಿ. ಅದು ಅವ್ರವ್ರ ಕಂಫರ್ಟಬಲ್ ಯಾವ ತರ ಬ್ರಷ್ ಬೇಕು ಅಂತ ನೋಡ್ಕೊಂಡು ತಗೊಂತಾರೆ. ಸೊ ಕಾಂಟೋರಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿವಾಗ ಇದನ್ನ ಕಾಂಟೋರ್ ಮಾಡ್ಕೋತೀನಿ. ನೀವೇ ನೋಡ್ತಿರ್ಬೋದು ಅದು ಶೇಪ್ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನೀವು ಬೇಕಾದ್ರೆ ನೋಡಿ, ಕಾಂಟೋರ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ರೀ. ಅಪ್ವರ್ಡ್ಸ್ ಮಾಡ್ಬೇಕು ಇದನ್ನ. ಸೊ ಇದು ಪ್ರಾಪರ್ ಕಾಂಟೋರಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಡೌನ್ವರ್ಡ್ಸ್ ಮಾಡಿದ್ರೆ ಆದಷ್ಟು ಡಬಲ್ ಚಿನ್ ಕಾಣಲ್ಲ. ಮತ್ತೆ ನೀವೇ ನೋಡ್ತಿರ್ಬೋದು, ಶೇಪ್ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ರೆ ವಿಡಿಯೋದಲ್ಲಿ.
ಇದು ಕಾಂಟೋರ್ ಮಾಡೋದು. ಮತ್ತೆ ನೋಸ್ ಕಾಂಟೋರ್ ಈ ತರ. ಅದು ಯಾವ ಬ್ರಷ್ ಅಲ್ಲಿ ಮಾಡ್ತೀರಾ ಅಂತ ಅದು ನಿಮ್ ಕಂಫರ್ಟಬಲ್. ನನಗೆ ಈ ಬ್ರಷ್ ಅಲ್ಲಿ ಕಂಫರ್ಟ್ ಇರೋದ್ರಿಂದ ನಾನು ಮಾಡ್ತೀನಿ. ಇದು PAC 219 ಬ್ರಷ್. ನನಗೆ ಕಾಂಟೋರ್ ಮಾಡ್ಕೊಳಕ್ಕೆಲ್ಲ ಇದು ತುಂಬಾ ಈಸಿ ಅನ್ಸ್ತು. ಸೊ ನಾನು ಇದನ್ನ ತಗೊಂಡಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು ಕಾಂಟೋರಿಂಗ್ ಮತ್ತೆ ಡಬಲ್ ಚಿನ್ ಕಮ್ಮಿ ಆಗಿದೆ, ಮತ್ತೆ ನೋಸ್ ಶೇಪ್ ಕೊಟ್ಟಿದ್ದೀನಿ. ಡನ್. ಸೊ ಈ ಸಿಂಪಲ್ ಮೇಕಪ್ ಅಂದ್ರೆ ಏನು ತುಂಬಾ ಕಷ್ಟ ಅಲ್ಲ, ಆರಾಮಾಗಿ ಮಾಡ್ಕೋಬಹುದು. ಬಟ್ ನಿಮ್ಗೆ ಸ್ವಲ್ಪ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗೊತ್ತಿರ್ಬೇಕಷ್ಟೇನೆ. ಸೊ ನಾನು ನಿಮಗೆ ಒಂದೊಂದಾಗೆ ಒಂದೊಂದು ಹೇಳ್ಕೊಡ್ತೀನಿ. ಬರೀ ಕನ್ಸಿಲರ್ ಅಲ್ಲಿ ಮಾಡೋದು ಹಿಂಗೆ, ಓವರ್ ಆಲ್ ಮೇಕಪ್, ಬ್ರೈಡಲ್ ಮೇಕಪ್, ಪಾರ್ಟಿ ಮೇಕಪ್ ಎಲ್ಲಾನು ಹೆಂಗ್ ಮಾಡೋದಂತ ನಾನು ಒಂದೊಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಜಸ್ಟ್ ಬೇಸಿಕ್. ಇವಾಗ ನೀವು ಎಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದ್ರೆ ಇಷ್ಟು ಬೇಡ. ನಾನು ಇಷ್ಟೆಲ್ಲ ಫೌಂಡೇಶನ್ ಅಲ್ಲಿ ಹಾಕಲ್ಲ. ಜಸ್ಟ್ ನಾನು ಕನ್ಸಿಲರ್ ಅಲ್ಲಿ ಕನ್ಸಿಲ್ ಮಾಡ್ಕೊಂಡು ನಾನು ಪೌಡರ್ ಸೆಟ್ ಮಾಡ್ಕೊಂಡು ನಾನು ಹೋಗ್ತೀನಿ ಯೂಶಲಿ. ಅದು ಮೇಕಪ್ ಸ್ವಲ್ಪನೂ ಅಳ್ಳಾಡಲ್ಲ. ಅದ್ರದ್ದು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನಿಮಗೆ ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಸೊ ಇದು ಕಾಂಟೋರಿಂಗ್ ಮಾಡೋದು ಇವಾಗ. ಸೊ ಈಗ ಕಾಂಟೋರ್ ಆದ್ಮೇಲೆ ಇಲ್ಲಿ ಅಂಡರ್ ಐ ಅಲ್ಲಿ ಹೈಲೈಟ್ ಮಾಡ್ತಾರೆ ಮಾಡೋರು. ನನ್ಗೆ ಅಂಡರ್ ಐ ಹೈಲೈಟ್ ಅಷ್ಟು ಕಂಫರ್ಟಬಲ್ ಇಲ್ಲ. ಬಟ್ ಅದ್ ನೋಡ್ಕೊಂಡ್ ಮಾಡ್ಬೇಕು. ಯಾರಿಗೆ ಕಣ್ ತುಂಬಾ ಒಳಗೆ ಹೋಗಿರಂಗಿರತ್ತೆ ಅಂತವ್ರಿಗೆ ನೋಡ್ಕೊಂಡ್ ಮಾಡ್ಬೇಕು. ಬಟ್ ನನಗೇನು ಅಂಡರ್ ಐ ಹೈಲೈಟ್ ಬೇಕು ಅಂತ ನಂಗೆ ಅನ್ಸ್ತಿಲ್ಲ. ಜಸ್ಟ್ ನಾನು ಸಿಂಪಲ್ ಆಗಿ ತೋರಿಸ್ತಾ ಇರೋದ್ರಿಂದ ನಾನು ಸಿಂಪಲ್ ಆಗಿ ಸಿಂಪಲ್ ಸ್ಟೆಪ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅದನ್ನು ನೋಡ್ಬೇಕು, ಅದನ್ನು ತಿಳ್ಕೊಬೇಕಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನಾನು ನಿಮಗೆ ಎಲ್ಲ ಪ್ರತಿ ಒಂದು ಸ್ಟೆಪ್ ವೈಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಆಯ್ತು. ನೆಕ್ಸ್ಟ್ ನಾನು ಲಿಕ್ವಿಡ್ ಬ್ಲಷ್ ಹಾಕೊಂಡು ಅಪ್ಲೈ ಮಾಡ್ತೀನಿ. ಸೊ ನಾನು ಇವಾಗ K-Beauty ಅವ್ರದ್ದು ಲಿಕ್ವಿಡ್ ಬ್ಲಷ್ ತಗೊಂಡಿದ್ದೀನಿ ಇನ್ ದ ಟೋನ್ ರಸ್ಟಿಕ್. ಒಂದು ನಿಮಿಷ. ಇನ್ ದ ಟೋನ್ ರಸ್ಟಿಕ್ ರಶ್ ಅಂತ ನೀವು ನೋಡ್ತಾ ಇರ್ಬೋದು. ರಸ್ಟಿಕ್ ರಶ್ ಅಂತ. ಸೊ ನಾನು ಇದನ್ನ ಅಪ್ಲೈ ಮಾಡ್ತೀನಿ. ಇದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಂಗಿಲ್ಲ. ಸೊ ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಂಡು ಆಮೇಲೆ ಹಿಂಗ್ ಅಪ್ಲೈ ಮಾಡಿದ್ರೆ ನ್ಯಾಚುರಲ್ ಆಗೂ ಇರುತ್ತೆ, ನೀಟಾಗೂ ಇರುತ್ತೆ. ಸೊ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಬ್ಲಷ್ ಆಯ್ತು. ನಿಮಗೆ ಬೇಕಂದ್ರೆ ಹೈಲೈಟ್ ಮಾಡ್ಕೋಬಹುದು. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಹೈಲೈಟ್ ಹೆಂಗ್ ಮಾಡೋದು ಅಂತ. ಸೊ ಯೂಶಲಿ ಹೈಲೈಟ್ ಮಾಡ್ಬೇಕಾದ್ರೆ ನಾವು ಕನ್ಸಿಲ್ ಮಾಡ್ಬೇಕಾದ್ರೆ ನಮ್ಮ ಟೋನ್ಕಿನ್ನ ಒಂದು ಟೋನ್ ಡಾರ್ಕರ್ ತಗೊಂತೀವಿ. ಬಿಕಾಸ್ ಫೇಸ್ ಎಲ್ಲ ಈವನ್ ಆಗಿಡೋದಕ್ಕೆ. ಹೈಲೈಟ್ ಮಾಡ್ಬೇಕಾದ್ರೆ ಒನ್ ಟೋನ್ ಲೈಟರ್ ನಾವು ಟೋನ್ ನ ತಗೊಂಡು ಹೈಲೈಟ್ ಮಾಡಬೇಕು. ಬಿಕಾಸ್ ಅವಾಗ ನೀಟಾಗಿ ನಮ್ದು ಫೀಚರ್ಸ್ ಎಲ್ಲ ಹೈಲೈಟ್ ಆಗುತ್ತೆ. ನಾನು ಹೈಲೈಟ್ ಮಾಡಲ್ಲ ಯೂಶಲಿ. ನಾನು ನಿಮಗ್ ತೋರ್ಸಕ್ಕಂತ ಮಾಡ್ತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದ್ ತರ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ದಿಸ್ ಈಸ್ ಹೌ ಐ ಡೂ. ಇನ್ನ ಇದೇ ತರ ಮುಂದೆ ತುಂಬಾ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಮತ್ತೆ ಆದಷ್ಟು ಬಜೆಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಮಾಡೋದ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಾಲೋ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ. ಏನಿಲ್ಲ, ನೀವು ಕೆಲವೊಂದು ಟಿಪ್ಸ್ ಯೂಸ್ ಮಾಡಿದ್ರೆ ಮೇಕಪ್ ಫುಲ್ ಪ್ಯಾಚಿನೂ ಆಗಲ್ಲ, ಸ್ಮೈಲ್ ಲೈನ್ಸು ಬರಲ್ಲ, ಏನು ಬರಲ್ಲ. ನಾ ಮಾಡ್ತಾ ಇದೀನಿ ನೋಡಿ.
ನೀವು ಯಾವಾಗಲೂ ಲೆಸ್ ಇಸ್ ಮೋರ್ ಅನ್ನೋ ಥರ ತಗೋಬೇಕು. ಪ್ರಾಡಕ್ಟ್ಸು ತುಂಬ ತಗೊಂಡು ಮಾಡೋದು ಅದು ಪ್ಯಾಚಿ ಆಗುತ್ತೆ. ನೀವೇ ನೋಡ್ತಿದ್ದೀರಲ್ಲ ನಂದು ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಮೇಕಪ್ ಅಂತ. ಸೊ ಇಷ್ಟೇ ನಾನು ಹೈಲೈಟ್ ಮಾಡೋದು. ಬ್ರೈಡ್ಸ್ಗೆಲ್ಲ ಆದರೆ ಸ್ವಲ್ಪ ನಾವು ನೀಟಾಗಿ ಮಾಡಬೇಕಾಗುತ್ತೆ. ಬಿಕಾಸ್ ಅವರು ತುಂಬ ಹೊತ್ತು ನಿಂತಿರ್ತಾರೆ, ಮತ್ತು ಅವರೇ ಮೇಯ್ನ್, ಅವ್ರು ಚೆನ್ನಾಗಿ ಕಾಣಿಸ್ಬೇಕು. ಸೊ ನಾವು ಗೆಸ್ಟ್ ಮೇಕಪ್ ಅಂತೆಲ್ಲ ಹೋದರೆ ಇಷ್ಟು ಮಾಡಿದ್ರೆ ಸಾಕು. ಸೊ ಫ್ರೆಂಡ್ಸ್, ಹೈಲೈಟಿಂಗ್ ಎಲ್ಲ ಆದಮೇಲೆ ನಾವು ಅಂಡರ್ ಐ ಪೌಡ್ರ್ ಮಾಡ್ಕೋಬೇಕು. ಬಿಕಾಸ್ ಅದು ಲೈನ್ಸ್ ಎಲ್ಲ ಕಾಣಬಾರ್ದು ಅಂತ ನಾವು ಪೌಡ್ರೆಲ್ಲ ಅಪ್ಲೈ ಮಾಡಬೇಕು. ನಾನು ಹುಡಾ ಬ್ಯೂಟಿ ಅವ್ರದ್ದು ತೊಗೊಂಡಿದ್ದೀನಿ ಬನಾನಾ ಬ್ರೆಡ್ ಪೌಡರು. ನಾನು ಯೂಶಲಿ ಈ ಪೌಡ್ರು ಎಲ್ಲ ಅಂದರೆ ನಾನು ಹೈಲೈಟ್ ಮಾಡಲ್ಲ, ಮತ್ತು ನಾನು ಜಾಸ್ತಿ ಫೌಂಡೇಶನ್ ಹಾಕಲ್ಲ. ಇಲ್ಲಿ ಸ್ಮೈಲ್ ಲೈನ್ಸ್ ಬರಬಾರ್ದು ಅಂದರೆ ಇಲ್ಲಿ ನಾವು ನೀಟಾಗಿ ಸೆಟ್ ಮಾಡಬೇಕು ಪೌಡ್ರ್ ಹಾಕಿ. ನಾನು ಜಾಸ್ತಿ ಕನ್ಸೀಲರ್ ಹಾಕೋದ್ರಿಂದ ನಾನು ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಸೆಟ್ ಮಾಡಿಬಿಡ್ತೀನಿ. ಸೊ ಇದನ್ನು ಸ್ವಲ್ಪ ಲೈಟಾಗಿ ಹಾಕಿ ಹಂಗೆ ಬಿಡಬೇಕು. ಸೊ ಫೈನಲಿ ಎಲ್ಲ ಆದಮೇಲೆ ನೀವು ಡಸ್ಟ್ ಔಟ್ ಮಾಡಿದ್ರೆ ಆಯಿತು, ಇದೇನು ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಇದ್ರ ಜೊತೆ ಲೂಸ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡ್ರನ್ನ ನಾನು ಓಲ್ ಫೇಸ್ಗೆಲ್ಲ ನಾನು ಲೈಟಾಗಿ ಅಪ್ಲೈ ಮಾಡಿ ಮೇಕಪ್ನ ಸೆಟ್ ಮಾಡ್ತೀನಿ. ನಾವು ಪೌಡ್ರೆಲ್ಲ ಹಾಕೊಂಡು ನೀಟಾಗಿ ಫುಲ್ ಫೇಸ್ ಅಪ್ಲೈ ಮಾಡಿದ್ರೆ ಮೇಕಪ್ ನೀಟಾಗಿ ಸೆಟ್. ಸೊ ನಾನು ಕ್ರೇಲಾನ್ ಅವ್ರದ್ದು ಟ್ರಾನ್ಸ್ಲೂಸೆಂಟ್ ಪೌಡರ್ ತೊಗೊಂಡಿದ್ದೀನಿ. ಕ್ರೇಲಾನ್ ಅವ್ರದ್ದು ಆದಷ್ಟು ಲೈಟ್, ಎಷ್ಟಂದರೆ ನೀವು ಈಗ ತೊಗೊಂಡು ಹಿಂಗೆ ಡಸ್ಟ್ ಔಟ್ ಮಾಡಿ ಎಷ್ಟು ಮಿಕ್ಕಿರುತ್ತೆ ಅದರಲ್ಲಿ ಸುಮ್ಮನೆ ಜಸ್ಟ್ ಸೆಟ್ ಯೋರ್ ಮೇಕಪ್ ಅಂತ. ಮೇಕಪ್ ಸೆಟ್ ಮಾಡೋಕ್ಕೋಸ್ಕರ ನೀವು ಲೈಟಾಗಿ ಸೆಟ್ ಮಾಡ್ಕೋಬೇಕು. ಪೌಡ್ರ್ ಹಾಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಅಂತ. ಸೊ ದಟ್ ಮೇಕಪ್ ಅಳ್ಳಾಡಲ್ಲ. ನಾನು ಅಂಡರ್ ಐಯಲ್ಲಿ ಇರೋದು, ಇಲ್ಲಿರೋದು ಲಾಸ್ಟಲ್ಲಿ ಡಸ್ಟ್ ಔಟ್ ಮಾಡ್ತೀನಿ. ಸೊ ಇನ್ನು ಕೆಲವರು ಇಲ್ಲಿ ಹೈಲೈಟ್ ಮಾಡ್ಕೊತಾರೆ, ಅದು ನಿಮಗೆ ಬಿಟ್ಟು ನೀವು ಮಾಡ್ಕೋಬೋದು. ನನಗೆ ನ್ಯಾಚುರಲ್ ಆಗಿಡೋಕ್ಕೆ, ಸಿಂಪಲ್ ಆ್ಯಂಡ್ ನೀಟಾಗಿಡೋಕ್ಕೆ ಇಷ್ಟ. ಸೊ ನಾನು ಅಲ್ಲೆಲ್ಲ ಹೈಲೈಟ್ ಮಾಡಲ್ಲ, ಜಸ್ಟ್ ಹೈಲೈಟ್ ಅಂಡರ್ ಐ ಮತ್ತು ನೋಸ್ ಮಾಡ್ತೀನಿ. ನಾನು ಯೂಶಲಿ ಅದನ್ನು ಮಾಡಲ್ಲ. ಆ್ಯಸ್ ಐ ಸೈಡ್ ನಾನು ಕನ್ಸೀಲರಲ್ಲಿ ಮಾತ್ರ ಮೇಕಪ್ ಮಾಡೋದು. ಸೊ ಇಫ್ ಯು ಲೈಕ್ ಯು ಕ್ಯಾನ್ ಗೋ ವಿತ್ ದಟ್. ಸೊ ಆಫ್ಟರ್ ದಿಸ್ ನಾನು ಈಗ ಪೌಡರ್ಡ್ ಕಾಂಟೋರಿಂಗ್ನ ಕಾಂಟೋರ್ ಮಾಡ್ತೀನಿ. ಸೊ ನಾನೀಗ ಕಾಂಟೋರ್ ಮಾಡೋಕ್ಕೆ ಪೌಡರ್ಡ್ ಕಾಂಟೋರ್ ತೊಗೊಂಡಿದ್ದೀನಿ. ಸೊ ಇದಾಯ್ತು ಕಾಂಟೋರ್ ಮಾಡಿ. ಇದಾಯ್ತು. ನೆಕ್ಸ್ಟ್ ನಾನು ಬ್ಲಷ್ ಮಾಡ್ಕೋತಾ ಇದ್ದೀನಿ, ಪೌಡರ್ಡ್ ಬ್ಲಷ್. ಯೂಶಲಿ ಬ್ಲಷ್ ಮಾಡುವಾಗ ಹಿಂಗೆ ಸ್ಮೈಲ್ ಕೊಟ್ಕೊಂಡು ಬ್ಲಷ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ. ಅಷ್ಟೇ, ಸಿಂಪಲ್ ಆ್ಯಂಡ್ ನೀಟ್ ಅಂದರೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಸೊ ಬ್ಲಷಿಂಗ್ ಆಯಿತು. ಕೆಲವ್ರು ಜಾಸ್ತಿ ಬ್ಲಷ್ ಇಷ್ಟಪಡ್ತಾರೆ, ಯು ಕ್ಯಾನ್ ಅಪ್ಲೈ. ಬಟ್ ಅದೇನಂದ್ರೆ ನೀಟಾಗಿ ಬ್ಲೆಂಡ್ ಮಾಡೋದು ಇಂಪಾರ್ಟೆಂಟು. ಕೆಲವ್ರಿಗೆ ಅಲ್ಲೆಲ್ಲ ಹಂಗಂಗೆ ಪ್ಯಾಚ್ ಥರ ಕಾಣಿಸ್ತಾ ಇರುತ್ತೆ. ಸೊ ಅದು ನೋಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ. ಬ್ಲಷ್ ನ್ಯಾಚುರಲ್ ಆಗಿರ್ಬೇಕಂದ್ರೆ ಇಷ್ಟು ಲೈಟಾಗಿ ಸಾಕು ಅಂತ ನನಗೆ ಅನಿಸುತ್ತೆ. ಇಟ್ಸ್ ಅಪ್ ಟು ಯು, ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸಿಂಪಲಾಗಿ ಐ ಮೇಕಪ್ ಮಾಡ್ಕೊತೀನಿ. ಸೊ ನಾನು ಬೇಸಿಕ್ ಕ್ವಾಡ್ ಸೆಟ್ ಹಾಕೋದ್ರಿಂದ ನಾನು ಜಸ್ಟ್ ಬೇಸಿಕ್ಕಾಗಿ ನೋಡಿ ಈ ಕಲರ್ ತೊಗೊತಾ ಇದ್ದೀನಿ. ಎಲ್ಲ ಎಕ್ಸ್ಟ್ರಾಸ್ನ ಡಸ್ಟ್ ಔಟ್ ಮಾಡಿನೇ ನೀವು ಯೂಸ್ ಮಾಡಬೇಕು, ಇಲ್ಲಾಂದರೆ ಅದು ಓವರ್ ಆಗಿ ಅನಿಸುತ್ತೆ. ಐ ಥಿಂಕ್ ದಿಸ್ ಇಸ್ ಎನಫ್ ಫಾರ್ ಮೀ. ನನಗೆ ಇಷ್ಟು ಸಾಕು. ಇನ್ನು ಬೇರೆ ಥರ ಐ ಲುಕ್ಸ್ ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ ನಿಮ್ಗೆ ಒಂದೊಂದೇ ವಿಡಿಯೋದಲ್ಲಿ. ಡನ್.
ಇಷ್ಟೇ, ದಟ್ಸ್ ಇಟ್. ಸೊ ಸೇಮ್ ಇಯರ್. ಮೇನ್ ಇದಕ್ಕೂ ಟ್ರಿಕ್ಸ್ ಇದೆ ಹೆಂಗ್ ಅಪ್ಲೈ ಮಾಡ್ಬೇಕು ಐ ಶ್ಯಾಡೋ ಅಂತೆಲ್ಲ. ನೀವು ಇಲ್ಲಿ ಹಿಡ್ಕೊಂಡು ಅಪ್ಲೈ ಮಾಡಿದ್ರೆ ಐ ಶ್ಯಾಡೋ ಯಾವತ್ತೂ ಚೆನ್ನಾಗಿ ಬರಲ್ಲ. ಲೂಸ್ ಆಗಿ ಇಲ್ಲಿ ಹೋಲ್ಡ್ ಮಾಡ್ಕೊಂಡು ನೀವು ಐ ಶ್ಯಾಡೋ ಅಪ್ಲೈ ಮಾಡಬೇಕಾಗುತ್ತೆ. ಸಾಕು. ಐ ಲವ್ ಟು ಕೀಪ್ ಇಟ್ ಸಿಂಪಲ್, ಸೊ ಐ ಥಿಂಕ್ ದಿಸ್ ಇಸ್ ಎನಫ್ ಫಾರ್ ಮೀ. ನೈಸ್. ಸೊ ಇಫ್ ಯು ಲೈಕ್ ಶಿಮರ್ಸ್ ಎಲ್ಲ ಇಷ್ಟಪಟ್ರೆ ದೆನ್ ಜಸ್ಟ್ ಲೈಟ್ಲಿ ಲೈಟ್ ಆಗಿ ಹಾಕೊಳ್ಳಿ. ಬಟ್ ಇದೆಲ್ಲ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ನಿಮಗೆ ತೋರ್ಸಕ್ಕಂತ ಹಚ್ತಾ ಇದೀನಿ ಅಷ್ಟೇ. ನಾನು ಯೂಶಲಿ ಕಾಜಲ್ ಹಾಕಲ್ಲ, ಎಲ್ಲರೂ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ನನಗೆ ಕಾಜಲು ಕಂಫರ್ಟಬಲ್ ಅನ್ಸಲ್ಲ. ಬಟ್ ನಾನು ಕಾಜಲ್ ಬದಲು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಬ್ಲ್ಯಾಕ್ ಕಲರ್ ಶ್ಯಾಡೋ ತಗೊಂಡು ಮೇಲೆ ಜಸ್ಟ್ ಹಿಂಗ್ ಎಲ್ಲಾನು ನೀಟಾಗಿ ಚಿಕ್ಕದಾಗಿ ಮಾಡ್ತೀನಿ. ಸೊ ದಟ್ ಇಟ್ ಲುಕ್ಸ್ ನ್ಯಾಚುರಲ್, ಚೆನ್ನಾಗೂ ಕಾಣುತ್ತೆ, ತರ ಓವರ್ ಆಗು ಅನ್ಸಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ತರ. ನಿಮಗೆ ಐಲೈನರ್ ಇಷ್ಟ ಆದ್ರೆ ಯು ಕ್ಯಾನ್ ಅಪ್ಲೈ. ನನಗೆ ಕಂಫರ್ಟಬಲ್ ಇಲ್ಲ ಕಾಜಲ್ ಐಲೈನರ್ ಎಲ್ಲ. ಸೊ ನಾನು ಬ್ಲ್ಯಾಕ್ ಕಲರ್ ಶೇಡ್ ನ ತಗೊಂಡು ಜಸ್ಟ್ ಅದ್ ಯಾವ ತರ ಶೇಪ್ ಆದ್ರೂ ಬರ್ಲಿ, ನೀವು ಜಸ್ಟ್ ಹಿಂಗೆ ಬ್ರಷ್ ಅಲ್ಲಿ ಹಿಂಗ್ ರಬ್ ಮಾಡಿ ಅದು ನ್ಯಾಚುರಲ್ ಲುಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಐಬ್ರೋಸ್. ನೀವು ನೋಡ್ಬೋದು ನನ್ನ ಐಬ್ರೋಸ್ ತಿಕ್ಕಾಗಿದೆ. ಇವಾಗ ಏನೇನೆಲ್ಲ ಮೇಕಪ್ ಮಾಡಿದ್ರೆ ಅದು ಐಬ್ರೋ ಮೇಲೆ ಕೂತಿರುತ್ತೆ. ಸೊ ಫಸ್ಟ್ ರಬ್ ಮಾಡಬೇಕು. ಸೊ ಈ ತರ ಐಬ್ರೋ ಬ್ರಷ್ ತಗೊಂಡು ಅದನ್ನ ಫಸ್ಟ್ ಶೇಪ್ ಕೊಟ್ಕೊಳ್ಳೋಣ. ನಾನು ಅದನ್ನ ಜಾಸ್ತಿ ಡ್ರಾ ಮಾಡಕ್ ಹೋಗಲ್ಲ, ಬಿಕಾಸ್ ನಂದು ಆಲ್ರೆಡಿ ತಿಕ್ಕಿರೋದ್ರಿಂದ ನಾನು ಆಕ್ಚುಲಿ ಸಿಂಪಲ್ ಆಗಿ ಇಡಕ್ ಟ್ರೈ ಮಾಡ್ತೀನಿ. ನಾನು ಯೂಶಲಿ ಐಬ್ರೋಸ್ ಎಲ್ಲ ಜಾಸ್ತಿ ಮಾಡಲ್ಲ, ಕಮ್ಮಿನೇ. That's it. ಇಷ್ಟೇ. ಬೈ ದ ವೇ ಐ ಆಮ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ನಿಮ್ಗೆ ಯಾರಿಗಾರು ಮೇಕಪ್ ಅವಶ್ಯಕತೆ ಇದ್ರೆ ಯು ಕ್ಯಾನ್ ಬುಕ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಿಂಕ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. DM ಮಾಡಿ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡೋಕ್ಕೆ ಆದಷ್ಟು ನಾನು ಅಫೋರ್ಡಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀನಿ. ಸೊ ಐಬ್ರೋಸ್ ಡನ್. ಈಗ ಇಫ್ ಯು ಲೈಕ್ ಯು ಕ್ಯಾನ್ ಗೆಟ್ ದಿಸ್ ಲ್ಯಾಶಸ್ ಡನ್. ಐ ಮೀನ್ ಮಸ್ಕರ ಹಾಕೋಬಹುದು, ಬಟ್ ಐ ಡೋಂಟ್ ಲೈಕ್ ಮಸ್ಕರ. ನಾನು ಹಿಂಗೆ ಐಬ್ರೋ ಬ್ರಷಲ್ಲಿ ಸುಮ್ಮನೆ ಅನ್ಕೊಂತೀನಿ ಅಷ್ಟೇ. ನೀವು ನೋಡ್ಬೋದು ನನ್ನ ಲ್ಯಾಶಸ್ ಆಲ್ರೆಡಿ ದೊಡ್ಡದಾಗಿ ಇದೆ. ಸೊ ಐ ಆಮ್ ಡನ್. ಇಷ್ಟೆಲ್ಲ ಆದ್ಮೇಲೆ ನ್ಯಾಚುರಲ್ ಆಗಿ ಕಾಣ್ಬೇಕಂದ್ರೆ ಸೇಮ್ ಇದೇ ಕಲರ್ ತಗೊಂಡು ನಾನು ಜಸ್ಟ್ ಲೈಟ್ ಆಗಿ ಅಂಡರ್ ಐಗೂ ಮಾಡ್ಕೊಂತೀನಿ. ಡನ್. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಐ ವುಡ್ ಲೈಕ್ ಟು ಕೀಪ್ ಇಟ್ ಸಿಂಪಲ್ ಆ್ಯಂಡ್ ನೀಟ್. ನನಗೆ ಇಷ್ಟಿದ್ರೆ ಸಾಕು.
ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ನೀಟಾಗಿರುತ್ತೆ. ಡನ್. ಸೊ ನೆಕ್ಸ್ಟ್ ಹೈಲೈಟರ್. ಯು ವಾಂಟ್ ಯು ಕ್ಯಾನ್ ಅಪ್ಲೈ ಲಿಕ್ವಿಡ್ ಹೈಲೈಟರ್. ನಿಮಗೆ ಬೇಕಂದ್ರೆ ನೀವು ಲಿಕ್ವಿಡ್ ಹೈಲೈಟರ್ ಅಪ್ಲೈ ಮಾಡ್ಬೋದು. ನಾನು ಉಡಾ ಬ್ಯೂಟಿದು ಒಡೆದೋಗ್ಬಿಟ್ಟಿದೆ, ಐ ಆಮ್ ಸಾರಿ. ಉಡಾ ಬ್ಯೂಟಿದ್ನ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಅ ಹೈಲೈಟರ್ ಪರ್ಸನ್, ಬಟ್ ಸ್ಟಿಲ್ ನಿಮಗೆ ತೋರ್ಸಕ್ಕಂತ ಮಾಡ್ತಾ ಇದ್ದೀನಿ. ಇನ್ನು ಡೀಟೇಲ್ಡ್ ಆಗಿ ನೀಟಾಗಿ ನನಗೆ ನೀವು ಏನಾದ್ರು ತೋರಿಸಿ ಕಂಪ್ಲೀಟ್ ಬ್ರೈಡಲ್ ಲುಕ್ ಅಂದರೆ ನಾನು ವಿಡಿಯೋ ಮಾಡ್ತೀನಿ. ಜಸ್ಟ್ ಕಮೆಂಟ್ ಮಾಡಿ ಯಾವ ಥರ ಬೇಕು ವಿಡಿಯೋ ಅಂತ. ಸೊ ಡನ್ ವಿತ್ ಹೈಲೈಟರ್. ನಾನು ಇಷ್ಟೇ ಮಾಡ್ಕೊಳ್ಳೋದು ಸಿಂಪಲ್ ಆಗಿ. ನನಗೆ ಓವರ್ ಹೈಲೈಟ್ ಮಾಡೋದು ಇಷ್ಟ ಅಲ್ಲ. ಸೊ ಇವಾಗ ಲಾಸ್ಟ್ ಒನ್ ಟೈಮ್ ನಾನು ಓವರ್ ಆಲ್ ಫೇಸಲ್ಲಿ ಎಕ್ಸ್ಟ್ರಾಸ್ ಏನಿದೆ ಅದನ್ನ ಡಸ್ಟ್ ಔಟ್. ಸೊ ನಾನೀಗ ಪ್ಯಾಕ್ ಬ್ರಷ್ ತೊಗೊಂಡಿದ್ದೀನಿ ದೊಡ್ಡದು, ಅದರಿಂದ ಫೇಸಲ್ಲಿ ಏನಾದ್ರು ಎಕ್ಸ್ಟ್ರಾಸ್ ಇದ್ರೆ ಡಸ್ಟ್ ಔಟ್ ಆಗಲಿ ಅಂತ ಜಸ್ಟ್ ರಬ್ ಮಾಡ್ತಾ ಇದ್ದೀನಿ ಅಷ್ಟೇ. ದಟ್ಸ್ ಇಟ್. ಮೇಕಪ್ ಅಂದರೆ ಏನು ತುಂಬ ಕಷ್ಟ ಅಂತೆಲ್ಲ ಏನಿಲ್ಲ, ಆರಾಮ್ಸೆ ಮಾಡ್ಕೋಬೋದು. ಜಸ್ಟ್ ಫ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಾಗ್ಬೇಕು ನಿಮ್ಗಷ್ಟೇ. ನಾನು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಟಿಪ್ಸ್ ಕೊಡ್ತೀನಿ ಇದ್ರ ಬಗ್ಗೆ, ಇನ್ನೂ ಚೆನ್ನಾಗಿ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಡೈಲಿ ಲೈಟಾಗಿ ಕಾಲೇಜ್ಗೆ ಅಥವಾ ಆಫೀಸ್ಗೆ ಮೇಕಪ್ಪು, ಮತ್ತು ಸಿಂಪಲ್ ಪಾರ್ಟಿ ಲುಕ್ಸ್, ಮತ್ತು ಮದುವೆಗೆ ಮುಹೂರ್ತಮ್ಗೆ ಎಲ್ಲ ಥರನೂ ಮೇಕಪ್ ಮಾಡ್ತೀನಿ. ಆದಷ್ಟು ನಿಮಗೂ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಗಿನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ. ಆದಷ್ಟು ಆ ಥರ ವೀಡಿಯೋಸ್ನ ನಾನು ಯೂಸ್ಫುಲ್ ಆಗಿ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇನ್ ಥಿಂಗ್, ಮೇಕಪ್ ಎಲ್ಲದಕ್ಕೂ ಕಡೆ ಬರೋದು ಒಂದರಿಂದ, ಯಾವುದದು? ಲಿಪ್ಸ್ಟಿಕ್ ಇಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀವಿ ಅಂತ. ಬಟ್ ಒನ್ಸ್ ಲಿಪ್ಸ್ಟಿಕ್ ಹಾಕೊಂಡಾದ್ಮೇಲೆ ನೀವು ನೋಡಬೇಕು, ಓವರ್ ಆಲ್ ಮೇಕಪ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಲಿಪ್ಸ್ಟಿಕ್. ಸೊ ನಾನು ಇವಾಗ ಲಿಪ್ಸ್ಟಿಕ್ ಹಾಕ್ತೀನಿ. ನಾನು ಇಲ್ಲಿ ಲಿಪ್ ಲೈನರ್ ಫಸ್ಟ್ ಡ್ರಾ ಮಾಡ್ತಾ ಇದ್ದೀನಿ. ನಂದು ಆಲ್ರೆಡಿ ಲಿಪ್ಸ್ ದಪ್ಪ ಇದೆ, ಸೊ ನಾನು ಆದಷ್ಟು ಕಮ್ಮಿನೇ ಮಾಡ್ತೀನಿ, ಜಾಸ್ತಿ ಎಲ್ಲ ಮಾಡೋಕೆ ಹೋಗಲ್ವ. ಮತ್ತೆ ನಾನು ಯೂಶಲಿ ಲಿಪ್ ಲೈನರ್ ಎಲ್ಲ ಡ್ರಾ ಮಾಡಲ್ಲ, ನ್ಯಾಚುರಲ್ ಆಗಿರ್ಲಿ ಅಂತ ನಾನು ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಅದು ಅವ್ರವ್ರ ಕಂಫರ್ಟಬಲ್. ಕೆಲವ್ರಿಗೆ ಲಿಪ್ ಲೈನರ್ ಇಲ್ದಿರೋ ಲಿಪ್ಸ್ಟಿಕ್ ಹಾಕಕ್ಕಾಗಲ್ಲ, ಕೆಲವರು ಹಂಗೆ ಲಿಪ್ಸ್ಟಿಕ್ ಹಾಕಕ್ ಕಂಫರ್ಟಬಲ್ ಇರ್ತಾರೆ. ಸೊ ಐ ಆಮ್ ಕಂಫರ್ಟಬಲ್ ದಟ್ ವೇ. ನಾನಿವಾಗ ಜಸ್ಟ್ ನಿಮಗೆ ತೋರ್ಸಕ್ಕಂತ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಲೈಟಾಗಿ ಲಿಪ್ ಲೈನರ್ ಅಪ್ಲೈ ಮಾಡಿದ್ದೀನಿ. ಇವಾಗ ಲೈಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ನಾನು ಮ್ಯಾಕ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ರೆಟ್ರೋ ಸ್ಯಾಟಿನ್ ಲಿಪ್ಸ್ಟಿಕ್ ಅಂತ ಇದು ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ಯೂಸ್ಗೆ ಇಟ್ಕೊಂಡಿರೋ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ನಾನು ಯೂಶಲಿ ಬ್ರೈಡ್ಸ್ಗೆಲ್ಲ ಸಪ್ರೇಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಮತ್ತು ಅದನ್ನು ಬ್ರಷಲ್ಲಿ ಯೂಸ್ ಮಾಡ್ತೀನಿ. ಬಿಕಾಸ್ ಒಬ್ಬರಿಂದ ಒಬ್ಬರಿಗೆ ಇಟ್ಸ್ ಅಂದರೆ ಒಳ್ಳೇದಲ್ಲ ಅಂತ, ನಾನು ಸೇಫ್ಟಿನೂ ಇರಲ್ಲ. ಡನ್. ನೋಡಿ ನಾನು ಹೇಳ್ದಂಗೆ
ಲಿಪ್ಸ್ಟಿಕ್ ಅಪ್ಲೈ ಮಾಡಾದ್ಮೇಲೆ ಫೇಸ್ ಲುಕ್ಕೇ ಚೇಂಜ್ ಆಯಿತು. ಸೊ ಯಾವಾಗ್ಲೂ ಮೇಕಪ್ ಏನೂ ಇಲ್ಲ ಅಂದ್ರೂ ಲಿಪ್ಸ್ಟಿಕ್ ಒಂದಿದ್ರೆ ಸಾಕು. ಹೆಣ್ಮಕ್ಳು ಫೇವ್ರೇಟ್ ಲಿಪ್ಸ್ಟಿಕ್. ನನ್ಗನ್ಸ್ತಾ ಇದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಂತ. ಸೊ ನಾನಿವಾಗ ಬೇರೆ ಲಿಪ್ ಶೇಡ್ನ ಮಿಕ್ಸ್ ಮಾಡ್ತೀನಿ. ಸೊ ನಂದೇ ಇನ್ನೊಂದು ರೆಡ್ ಲಿಪ್ಸ್ಟಿಕ್ ಇದೆ. ಜಸ್ಟ್ ಟ್ಯಾಪ್ ಮಾಡ್ತೀನಿ ಅವ್ರನ್ನ, ಜಸ್ಟ್ ಮಿಕ್ಸ್ ಇಟ್. ಲಿಪ್ಸ್ಟಿಕ್ಸ್ನ ನಾನಾ ಥರದಲ್ಲಿ ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಟ್ರಿಕ್ಸ್ ಗೊತ್ತಿರ್ಬೇಕಷ್ಟೇ. ಸೊ ಐ ಆಮ್ ಡನ್ ನೌ. ಸೊ ಹೆಣ್ಮಕ್ಳು ಏನೇ ಮೇಕಪ್ ಮಾಡ್ಕೊಂಡ್ರು ಅವ್ರ ಸೌಂದರ್ಯ ಅಡಗಿರೋದ್ರ ಅದು ಒಂದ್ರಲ್ಲೇ. ಯಾವ್ದ್ರಲ್ಲಿ ಹೇಳಿ? ಸ್ಟಿಕ್ಕರಲ್ಲಿ. ಸ್ಟಿಕ್ಕರ್ ಹಾಕೊಳಕ್ಕಿಂತ ಮುಂಚೆ ಇನ್ನ ಒಂದು ಇದೆ. ಅದೇನಂತ ಸ್ಟಿಕ್ಕರ್ ಹಾಕೊಳಕ್ಕಿಂತ ಮುಂಚೆ ಇನ್ನ ಒಂದು ಫೈನಲ್ ಸ್ಟೆಪ್ ಇದೆ. ಅದೇನಂದ್ರೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇಲಿ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಹಾಕಿದ್ರೆ ನಿಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಟ್ಲೀಸ್ಟ್ 5-6 ಅವರ್ಸ್ ಅಂತೂ ಇರುತ್ತೆ. ನಂದಂತೂ ಯೂಶಲಿ ಇರುತ್ತೆ. ಸೊ ಈಗ ಸೆಟ್ ಮಾಡ್ಕೊಳ್ಳೋಣ. ಆದಷ್ಟು ಹಿಂಗೆ ಹತ್ರ ಇಟ್ಕೊಂಡು ಸ್ಪ್ರೇ ಮಾಡಕ್ ಹೋಗ್ಬೇಡಿ. ಮೇಕಪ್ ಅಲ್ಲಲ್ಲೇ ಪ್ಯಾಚಿ ತರ ಆಗ್ಬಿಡುತ್ತೆ. ಆದಷ್ಟು ದೂರ ಇಟ್ಕೊಂಡು ಡನ್. ಇದಾಕಿದ್ರೆ ಮೇಕಪ್ ಡ್ಯೂಯಿ ಲುಕ್ ಕೊಡುತ್ತೆ. ಡನ್. ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ನ್ಯಾಚುರಲ್ ಆಗಿದೆ. ಚೆನ್ನಾಗಿ ಬಂದಿದೆ ಅಲ್ಲ. ಐ ಲವ್ ಮೈ ಮೇಕಪ್. ನಾನಿವಾಗ ಸ್ಟಿಕ್ಕರ್ ಹಾಕೊಂತೀನಿ. ನಾನು ಸಿಂಪಲ್ ಕಾರ್ಡ್ ಸೆಟ್ ಆಗ್ತಾ ಇರೋದ್ರಿಂದ ನಾನು ಬ್ಲ್ಯಾಕ್ ಕಲರ್ ಪ್ಲೇನ್ ಸ್ಮಾಲ್ ಸ್ಟಿಕ್ಕರ್ ಹಾಕೊಂತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಲುಕ್. ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಐ ಡೂ ಟೇಕ್ ಆರ್ಡರ್ಸ್, ಮೇಕಪ್ ಆರ್ಡರ್ಸ್ ತಗೊತೀನಿ. ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಯೂಟ್ಯೂಬಲ್ಲೇ ಇನ್ಸ್ಟಾಗ್ರಾಮ್ದು ಲಿಂಕ್ ಮಾಡಿದ್ದೀನಿ ಐಡಿನ. ಅಲ್ಲಿ ಬಂದು ಡೈರೆಕ್ಟ್ ಮೆಸೇಜ್ ಮಾಡಿ, DM ಮಾಡಿ. ಅದರಿಂದ ಯು ಕ್ಯಾನ್ ಬುಕ್ ಯುವರ್ ಸ್ಲಾಟ್ಸ್. ಆದಷ್ಟು ಬಂದು ನಾನು ನಿಮಗೆ ನಿಮ್ಮ ಬಿಗ್ ಡೇನ ಇನ್ನೂ ಚೆನ್ನಾಗಿ ಸ್ಪೆಷಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ರಿಗೂ ಅವ್ರ ಬಿಗ್ ಡೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಮೇಕಪ್ ಆಡಿದ್ರೆ ಆ ಡೇ ಫುಲ್ ಸ್ಪಾಯ್ಲ್. ಅದಲ್ದಿರ ನೀವು ಲೈಫ್ ಟೈಮ್ ಮೆಮೊರಿ ಅದು ಫೋಟೋಸ್ ಎಲ್ಲ. ಸೊ ನಿಮಗೆ ಅದು ಯಾವಾಗಲೂ ನೆನಪಿರುತ್ತೆ, ನನ್ನ ಮೇಕಪ್ ಹಾಳು ಮಾಡ್ಬಿಟ್ರು ಅಂತ ಬೈಕೊಂತಾ ಇರ್ತೀರಾ. ಆದಷ್ಟು ನೀವು ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ. ನಾನೇ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನೀಟಾಗಿ ನ್ಯಾಚುರಲ್ ಆಗಿ ಸಟಲ್ ಆಗಿ ಫಿನಿಶ್ ಕೊಡೋ ಅಂತ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿ. ಸೊ ದ್ಯಾಟ್ ನಿಮ್ಮ ಬಿಗ್ ಡೇ ಇನ್ನ ಸ್ಪೆಷಲ್ ಆಗಿರುತ್ತೆ. ಸೊ ದಟ್ ನೀವು ಹ್ಯಾಪಿ ಆಗಿರ್ತೀರಾ. ಮತ್ತೆ ನೋಡೋರ್ಗು ಅದು ನ್ಯಾಚುರಲ್ ಆಗಿ ಅನ್ಸ್ಬೇಕು. ಮೇಕಪ್ ಗಾಡಿ ಪ್ಯಾಚಿ ಮತ್ತೆ ಓವರ್ ಬೂದಿ ತರ ಅನ್ಸ್ಬಾರ್ದು. ಇಫ್ ಯು ಸಿ ಮೈ ಮೇಕಪ್, ಇಟ್ಸ್ ಟು ನ್ಯಾಚುರಲ್. ಬೂದಿ ತರನು ಅನ್ಸ್ತಾ ಇಲ್ಲ. ನಿಮ್ಗೆ ಏನ್ ಅನ್ಸ್ತು ಈ ಮೇಕಪ್ ನೋಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹೌ ಡಿಡ್ ಯು ಲೈಕ್ ದ ಮೇಕಪ್ ಅಂತ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಮೇಕಪ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಗಿನ್ನೂ ಇದೇ ತರ ಬೇರೆ ತರ ಮೇಕಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಪವಿತ್ರ ಪವನ್ ಕುಮಾರ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇನ್ನು ನಾನು ಮುಂದೆ ಮೆಚ್ಯೂರ್ಡ್ ಸ್ಕಿನ್, ಆಕ್ನೆ ಪ್ರೋನ್ ಸ್ಕಿನ್, ಪಿಗ್ಮೆಂಟೆಡ್ ಸ್ಕಿನ್, ಡಾರ್ಕ್ ಸ್ಕಿನ್, ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ಗಳಿಗೆ ಮೇಕಪ್ ಮಾಡಿ ತೋರಿಸ್ತೀನಿ. ಇನ್ನು ನಿಮಗೆ ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಇನ್ನೇನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಡೌಟ್ಸ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋಕ್ಕೆ, ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ರೆಡಿ ಆಗಬೇಕು, ಟೈಮ್ ಬೇರೆ ಆಯಿತು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು, ಬಾಯ್.